Hi everyone, this is Anusha and welcome to my channel. Yes, I'm back in Mandya. ಬಂದಿದ್ದು ಇವಾಗ ಈವ್ನಿಂಗ್ ನಾನು ಒಂದು 4:30 ಹಂಗೆ ರೀಚ್ ಆದೆ. ಆ್ಯಂಡ್ ಎಸ್, ನನ್ನ ಸಿಸ್ಟರ್ ಬರ್ತ್ಡೇ ನಾನು ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲೂ. ಆ್ಯಂಡ್ ಅವಳಿಗೆ ಜಯನಗರದಲ್ಲಿ ನಾನು ಡ್ರೆಸ್ ಕೂಡ ತೊಗೊಂಡಿದ್ದೆ. ಸೊ ಇವಾಗ ಅದು ಕೂಡ ಟೈಮ್, ಯಾಕಂದರೆ ನಾವು ಇವಾಗ ಮಿಡ್ನೈಟೇ, ನಾಳೆ ಬರ್ಡೇ ಅಂದರೆ ಇದು. ಸೊ 12 o'clock ಕೇಕ್ ಕಟ್ ಮಾಡ್ಸೋಣ ಅಂತ ಒಂದು ಸ್ಮಾಲ್ ಕೇಕ್ ಜಸ್ಟ್ ಬೇಕಿಂದ ತಂದಿದ್ದೀವಿ. ಸೊ ಆವಾಗಲೇ ಕೊಟ್ಬಿಡೋಣ ಡ್ರೆಸ್ ಅಂತ ಅನ್ಕೋತಾ ಇದ್ದೀನಿ. ಇವಾಗ ಹಾಕೊಂಡು ನೋಡಿದ್ಮೇಲೆ ನನಗೆ ಡ್ರೆಸ್ಸು ಕನ್ಫ್ಯೂಷನ್ ಆಗ್ತಿದೆ, ಲೂಸ್ ಆಗುತ್ತಾ ಏನು ಅಂತ. ಬಟ್ ಈಗ ಮತ್ತೆ ಡ್ರೆಸ್ ನೋಡಿದ್ಮೇಲೆ ಇಲ್ಲ ಆಗುತ್ತೆ ಅನಿಸ್ತು. ಸೊ ಡ್ರೆಸ್ ತೋರಿಸ್ಬಿಡ್ತೀನಿ ನಿಮಗೆ ನಾನು ಯಾವ ಚೂಸ್ ಮಾಡಿದೆ ಅಂತ. ಮೇ ಬಿ ನೀವು ವ್ಲಾಗಲ್ಲಿ ಅಂದರೆ ನೋಡಿದ್ರೇನೋ, ಮಲ್ಮಲ್ ಕಾಟನ್ದು ಪಿಂಕ್ ಕಲರ್ ಇದೆ. ಸಿ ದಿಸ್ ಈಸ್ ಹೌ ದ ಡ್ರೆಸ್ ಈಸ್. ಇಟ್ಸ್ ವೆರಿ ಪ್ರಿಟಿ, ವೆರಿ ಬ್ಯೂಟಿಫುಲ್. ಲೈಟ್ ಪಿಂಕ್ ಮತ್ತು ಲೆಮನ್ ಎಲ್ಲೋ ಇತ್ತು. ಸೊ ಲೈಟ್ ಪಿಂಕ್, ಅವಳು ಹೆಂಗಿದ್ರು ಫೇರ್ ಇದ್ದಾಳಲ್ಲ, ಸೊ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡೆ. ಇಟ್ಸ್ ಮಲ್ಮಲ್ ಕಾಟನ್ ಆ್ಯಂಡ್ ಈ ಥರ ವರ್ಕ್ ಇದೆ. ಫುಲ್ ಪ್ಯಾಂಟು ದುಪ್ಪಟ್ಟ ಎಲ್ಲ ಇದೆ. ಐ ಗಾಟ್ ದಿಸ್ ಬ್ಯೂಟಿಫುಲ್ ಡ್ರೆಸ್ ಫಾರ್ ಹರ್. ಐ ಆಮ್ ನಾಟ್ ಶ್ಯೂರ್, ಎನಿಹೋ ಎಕ್ಸ್ಚೇಂಜ್ ಇದೆ. ಅವಳಿಗೇನಾದ್ರು ಇಷ್ಟ ಆಗಲಿಲ್ಲ, ಲೂಸ್ ಅಥವಾ ಬೇರೆ ಯಾವ್ದಾದ್ರು ಅವಳು ನೋಡ್ತಾಳೆ ಅಂದರೆ, ನಾನು ಹೆಂಗಿದ್ರು ಒಂದು 3 days 4 days ಬಿಟ್ಟು ಮತ್ತೆ ಬ್ಯಾಂಗ್ಳೂರ್ಗೆ ಹೋಗ್ತೀನಲ್ಲ. ಸೊ ಅವಾಗ ಹೆಂಗಿದ್ರು 15 days ಎಕ್ಸ್ಚೇಂಜ್ ಅಂದಿದ್ದಾರೆ. ಸೊ ಅವಾಗ ಬೇಕಾದರೆ ಹೋಗಿ ನಾನು ಅಗೇನ್ ಎಕ್ಸ್ಚೇಂಜ್ ಮಾಡ್ತೀನಿ. ಆವಾಗ ವಿಡಿಯೋ ಕಾಲ್ ಮಾಡಿ ಅವಳೇನು ಚೂಸ್ ಮಾಡ್ತಾಳೆ ಅದನ್ನೇ ಬೇಕಾದರೆ ತೊಗೊಂಡ್ರಾಯ್ತು. ಬಟ್ ರೈಟ್ ನಾವು ಐ ಗಾಟ್ ದಿಸ್ ಡ್ರೆಸ್ ಫಾರ್ ಹರ್. ಲೆಟ್ ಸಿ. ಇವಾಗ ಡ್ರೆಸ್ ತೊಗೊಂಡು ಹೋಗೋಣ ಅಂತಲೇ ನಾನು ಶರದಿ ಬಂದ್ವಿ. ನಮ್ಮ ಅಕ್ಕ ಮನೇಲೇ ಇದ್ದೆ ಇವತ್ತು. ಫುಲ್ ನಾನ್ ವೆಜ್ಜು ಆ ಥರ ಎಲ್ಲ ಇವತ್ತೇ ಮಾಡಿದ್ಲಾ. ಸೊ ಎಲ್ಲ ತಿಂತಾ ಇದ್ವಿ. ಸೊ ಇವಾಗ ಊಟ ಮುಗಿಸ್ಕೊಂಡು ನಾನು 9:30 ಇವಾಗ ಟೈಮು, ನಮ್ಮ ಮನೆಯಿಂದ ಇದನ್ನು ಎತ್ಕೊಂಡು ಹೋಗೋಣ ಅಂತಲೇ ಬಂದಿದ್ದು. ಅಯ್ಯೋ ರಾಮ, ಅಯ್ಯೋ ಕೇಕು, ಪಾತ್ರೆನೇ ಇರ್ಬೋದು. ಮಾಡು ಓಪನ್. ಇದು ಓಪನ್ ಮಾಡಮ್ಮ. ಇದಾಗಲಿಲ್ಲ ಅಂದರೆ ರಿಟರ್ನ್ ಎಕ್ಸ್ಚೇಂಜ್ ಮಾಡಬೇಕು. ಓಪನ್ ಮಾಡು, ನಿನ್ನ ಮಗಳು ಏನು ಕೊಟ್ಟವಳು ನೋಡೋಣ. ತಟ್ಟೆ ಇಡ್ಲಿ ಪಾತ್ರೆ ಅಂತೆ ಪ್ರೀತಮ್ಗೆ. ಓ ನಾಯ್ಕದೇನು ಮಾಡೋಣ. ಹೌದು ಕಣೆ, ನನಗೆ ಕೊಟ್ಟರೆ ಯೂಸ್ ಆಗುತ್ತೆ. ಹೌದು ಹೌದು, ಅದಂತೂ ಇರುತ್ತೆ, ಅದಿದ್ದೇ ಇರುತ್ತೆ. ಏನು ಅಂದರೆ ಪ್ರೀ ಪ್ಲ್ಯಾನು ಶರದಿನ ಯೂಸ್ ಮಾಡೋಂಥದ್ದು ಅಂತ, ಗಿಫ್ಟ್ ಕೊಟ್ಬಿಟ್ಟು ಅವಳೇ ಯೂಸ್ ಮಾಡೋದು ಅಂತ. ಹೇಳೆ ಐಕಾನಿಕ್ತು ಹೇರ್ ಡ್ರೈಯರ್. ಮತ್ತು ಇನ್ನೂ ಒಂದಿದೆ, ಸ್ಟ್ರೈಟ್ನರಾ. ಓಕೆ. ಓ ಅಕ್ಕ, ಇದು ಅವಳಿಗೆ ಕಣಕ್ಕ, ಕಿತ್ತೋಗಿತ್ತು. ಹೇರ್ ಸ್ಟ್ರೈಟ್ನರ್ ಅವಳಿಗೆ, ಡ್ರೈಯರ್ ಓಕೆ. ಚೆನ್ನಾಗಿದೆ, ಒಳ್ಳೆ ಬ್ರ್ಯಾಂಡ್ ಐತೆ, ನನ್ನ ಹತ್ರ ಇದೆ. ಅಂದರೆ ನಾನು ಪ್ರೊಫೆಷ್ನಲಿ ಯೂಸ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್. ಹಾಳಾಗಿತ್ತು, ರಿಪೇರಿ ಮಾಡ್ಸಕ್ಕೆ ಕೊಟ್ಟಿದ್ದೆ. ಅದೇ ಅವಳಿಗೆ ಅಕ್ಕ ಇದು ಹಾಳು ಮಾಡಿಕೊಟ್ಟಿದ್ದ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಗಳೇ. ಇನ್ನೊಂದಿದೆ ಸ್ಟ್ರೈಟ್ನರ್, ಒಳ್ಳೇದಾಯ್ತು. ನಾನು ನಾಳೆಗೆ ರೆಡಿ ಮಾಡ್ಕೋಬೇಕು ನಿಮ್ಮ ಜೊತೆ ಬರೋಕ್ಕೆ, ಬರ್ತ್ಡೇ ಸ್ಟ್ರೈಟ್ ಮಾಡ್ಕೊಳ್ಳೋಕ್ಕೆ. ಇವತ್ತೆ ಓಪನ್ ಮಾಡು, ಹಿಂಗೆ ಉಲ್ಟಾ. ಚೆನ್ನಾಗಿರುತ್ತೆ ಇದು ಎಲ್ಲ. ಯಾವ್ದು ತೊಗೊಂಡವಳೆ ಶರದಿ? ಇನ್ನೊಂಚೂರು ಅಗ್ಲತ್ತು ತೊಗೋಬೇಕಿತ್ತು ಕಣೆ. ನಂಗೆ ನಿನ್ನ ಸೈಜ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಚೆನ್ನಾಗಿದೆ ಕಲರ್, ಆದರೆ ನಿನ್ಗೆ ಇದಾಗುತ್ತೋ ಸೈಜ್ ನೋಡು. ಆಗುತ್ತಾ ಅಕ್ಕ? ಅದೇ ಎಲ್ಲದೇ ಇದಾಗುತ್ತೆ ಅಂದರು. ನಿನ್ನ ಫೋಟೋ ನೋಡಿ ಇದೇ ಬೇಕು ಅಂದರು ಅವರು. ಎಕ್ಸ್ಚೇಂಜ್ ಮಾಡ್ಬೋದು, ಕೇಳ್ಕೊ ಬಂದಿದ್ದೀನಿ ಅಂಗಡಿಲೇ, ಜಯನಗರ. ಹಾಯ್ ಯು ಗೈಸ್, ದಿಸ್ ಇಸ್ ದ ನೆಕ್ಸ್ಟ್ ಡೇ ಆ್ಯಂಡ್ ಐ ಆಮ್ ರೆಡಿ ಲೈಕ್ ದಿಸ್. ಲೆಟ್ ಮಿ ಶೋ ಯು. ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ಇದು ನೋಡಿದಿರ ಅನಿಸುತ್ತೆ. ಒಂದು ಹಾಲ್
ವಿಡಿಯೋ ಅಥವಾ ಹಾಲ್ ವಿಡಿಯೋ ಅಲ್ಲ, ಒಂದು ಯಾವ್ದಾದ್ರು ವ್ಲಾಗಲ್ಲಿ ನಾನು ಮೈಸೂರಲ್ಲೇ ತಂದಿದ್ದು ಔಟ್ಫಿಟ್ಟು ವೆಸ್ಟ್ ಸೈಡಿಂದ. ಆ್ಯಂಡ್ ಮೈಸೂರಲ್ಲೇ ತೊಗೊಂಡಿದ್ದು ಇಯರಿಂಗ್ಸು. ಸೊ ಮೈಸೂರಿಗೆ ಹೋಗೋದಕ್ಕೆ ಈ ಥರ ರೆಡಿ ಆಗ್ತಿದ್ದೀನಿ. ಎಸ್ ನಾವು ಐ ಆಮ್ ಗೋಯಿಂಗ್ ಫಾರ್ ಮೈಸೂರು ವಿತ್ ಮೈ ಸಿಸ್ಟರ್. ಸೊ ನನಗೆ ಯಾಕೋ ಒಂಥರ ನಿನ್ನೆ ಇದ್ದಿದ್ದು ಜೋಶ್ ಇವತ್ತೆಲ್ಲ ಮೇ ಬಿ ಮೈ ಡೇಟ್ಸ್ ಆರ್ ನಿಯರ್. ಆ್ಯಕ್ಚುಲಿ ದಿಸ್ ಇಸ್ ಮೈ ಚಮ್ಮಿಂಗ್ ಡೇಟ್ಸು, ಬಟ್ ಐ ಆಮ್ ನಾಟ್ ಯೆಟ್ ಚಮ್ಮಿಂಗ್. ಬಟ್ ಯಾಕೋ ಗೊತ್ತಿಲ್ಲ, ಐ ಆಮ್ ಡನ್. ನನಗೆ ಇವತ್ತು ಬೆಳಗ್ಗೆ ಕೂಡ ಬೆಡ್ ಮೇಲಿಂದ ಎದ್ದೇಳೋಕ್ಕೆ ಆಗ್ತಿರ್ಲಿಲ್ಲ. ಟಿಲ್ 11 ತನಕ ಬೆಡ್ ಮೇಲೆ ಒದ್ದಾಡಿದ್ದೀನಿ. ಸೊ ಆ್ಯಂಡ್ ಹೋಗೋಕ್ಕೂ ಕೂಡ ಮೂಡಲಿಲ್ಲ. ಬಟ್ ದೇ ಬೋತ್ ವರ್ ಲೈಕ್ ದೇ ಡೋಂಟ್ ರಿಕ್ವೆಸ್ಟ್ ಮೀ ಅಲ್ಲ. ಸೊ ಅದಕ್ಕೇ ತುಂಬ ಫೋರ್ಸ್ ಮಾಡಿದ್ರು ಅಂತ ಐ ಆಮ್ ಗೋಯಿಂಗ್. ಆ್ಯಂಡ್ ಚಾಮುಂಡೇಶ್ವರಿ ಮೇ ಬಿ ಬಾ ಅಂತ ಕರಿತಾ ಇರಬೇಕು ಅಂತ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅದಾದಮೇಲೆ ನಮ್ಮ ಭಾವ ಒಂದು ಬ್ಯಾಗ್ ಸರ್ಪ್ರೈಸ್ ಮಾಡೋಕ್ಕೇನೋ ಕೇಳಿದರು. ಸೊ ಮಾಲ್ ಆಫ್ ಮೈಸೂರಲ್ಲಿ ಸ್ಟಾಪಲ್ಲಿ ಸಿಗುತ್ತೆ ಗೆಸ್ ಆಲ್ಡೋ ಆ ಥರ ಬ್ರ್ಯಾಂಡ್ ಕೊಡಿ ಅಂತ ಸಜೆಸ್ಟ್ ಮಾಡಿದೆ. ನೆನ್ನೆ ಅವ್ರು ಮೈಸೂರು ಹೋದಾಗ ನಂಗೆ ಕಾಲ್ ಮಾಡಿದಾಗ ಸೊ ನಾನು ಬ್ರ್ಯಾಂಡ್ ಯಾವುದು ಅವ್ರ ಲೈಫ್ ಸ್ಟೈಲಲ್ಲಿರೋ ಬ್ರ್ಯಾಂಡ್ ಅಥವಾ ಫೋರಮ್ ಮಾಲಲ್ಲಿರೋ ಬ್ರ್ಯಾಂಡ್ಸ್ ಎಲ್ಲ ನನಗೆ ಬೇಡ ಅನ್ನೋ ಥರ ಹೇಳಿಬಿಟ್ಟಿದ್ದೆ. ಸೊ ಇವಾಗ ಅಟ್ಲೀಸ್ಟ್ ನಾನು ಹೋಗ್ಬೇಕು ಅವ್ರಿಗೆ ಸಜೆಸ್ಟ್ ಮಾಡೋದಕ್ಕೆ ಅಥವಾ ಆಲ್ ದಟ್, ಬಿಕಾಸ್ ನೆನ್ನೆ ಅವ್ರು ನನ್ನಿಂದ ಶಾಪ್ ಮಾಡಿಲ್ಲ, ಹಾಗಾಗಿ ಸೊ ಆಗ್ತಾಯಿಲ್ಲ. ಬಟ್ ದೆಂಟು ಒಂದು ರೌಂಡ್ ಹೋಗಿ ಬರೋಣ ಅಂತ ನಾನು, ನಮ್ಮ ಭಾವ, ನಮ್ಮ ಅಕ್ಕ 3 ಜನನೇ. ಬಿಕಾಸ್ ಶರದಿ ಆಬ್ವಿಯಸ್ಲಿ ಸ್ಕೂಲ್ಗೆ ಹೋಗಿದ್ದಾಳೆ. ಈ ಶರದಿ ಬಂದಮೇಲೆ ಹೋಗೋಣ ಅಂದರೆ ಅವಳಿಗೆ ಟೆಸ್ಟ್ ಏನೋ ನಡೀತಾ ಇದೆ. ಸೊ ಎನಿಹೋ ಅವಳು ಜಾಯ್ನ್ ಆಗೋಲ್ಲ. ಸೊ ನಾವೇ ಹೋಗ್ಬಿಟ್ಟು ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ಟೆಂಪಲ್ಲೆಲ್ಲ ದರ್ಶನ ಮಾಡಿಕೊಂಡು ಹಾಗೆ ಅದೇನು ಶಾಪ್ ಮಾಡ್ಬೇಕು ಅದು ಮಾಡಿಕೊಂಡು ಬರೋಣ ಅಂತ. A few moments later. ಇದಾ? ಹಾಂ, ಓಕೆ. ಇಟ್ ಶಾಪರ್ಸ್ ಸ್ಟಾಪ್ ಮಾಲ್ ಆಫ್ ಮೈಸೂರು. ಆಫರ್ ತುಂಬಾ ಇದೆ, ಬಟ್ ಓನ್ಲಿ ದ ಬ್ಯಾಗ್ಸಲ್ಲಿ ಆಲ್ಡೋ ಎಲ್ಲ ಬರೀ ಗೆಸ್ ಇದೆ. ಸೊ ಅದೊಂದು ನಂಗೆ ಸ್ವಲ್ಪ ಬ್ಯಾಗ್ ಕಲೆಕ್ಷನ್ ವಾಸ್ ಲೈಕ್ ಓಕೆ ಅನಿಸ್ತು. ಅದು ಬಿಟ್ಟರೆ ಬೇಗ ಫೈನ್. ಯು ಹ್ಯಾವ್ ಸನ್ ಗ್ಲಾಸಸ್, ಕ್ಲಾತಿಂಗು ಅಷ್ಟೇ ತುಂಬ ಆಫರ್ ಇದೆ. ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಇಟ್ ವಾಸ್ ನೈಸ್ ಮೈಸೂರಲ್ಲಿ. ಬಟ್ ಹೇಳಿದ್ನಲ್ಲ ನಾನು, ನಂಗೆ ಬೆಳಗ್ಗೆನೇ ಯಾಕೋ ಆಗ್ತಾ ಇರಲಿಲ್ಲ. ಸೊ ವಿ ಗಾಟ್ ಮೈ ಸಿಸ್ಟರ್ ಗಾಟ್ ಒಂದು ಫುಟ್ವೇರ್. ಅದು ಬಿಟ್ಟು ಶಿ ಗಾಟ್ ದಿಸ್ ಗೆಸ್ ಬ್ಯಾಗ್. ಇದು ನನ್ನ ಒಂಥರ ಗೆಸ್ಸೇ ಇರಲಿ, ಬೇರೆ ಬೇಡ ಅಂತ ಅಂದೆ. ಆ್ಯಂಡ್ ಇಟ್ಸ್ ಲೈಕ್ ಅ ಸರ್ಪ್ರೈಸ್ ಟು ಹರ್. ಆ್ಯಂಡ್ ಇವಾಗ ನಾವು ಐಸ್ ಕ್ರೀಮಲ್ಲಿ ಕಾರ್ನರ್ ಹೌಸ್ಗೆ ಹೋಗಲೇಬೇಕಂತ ಹಠ ಮಾಡಿದೆ ನಾನು ಆ್ಯಕ್ಚುಲಿ. ಬಟ್ ದೂರ ಇದ್ವಿ ಅಂದ್ಬಿಟ್ಟು ಬಂದುಬಿಟ್ವಿ. ಇವಾಗ ನಮ್ಮ ಭಾವ ನನಗೆ ಮತ್ತು ಶರದಿಗೆ ಪೋಲಾರ್ ಬೇರ್ ಐಸ್ ಕ್ರೀಮ್ ಆರ್ಡರ್ ಮಾಡಿ ಕೊಟ್ಟಿದ್ದಾರೆ. ಬಿಕಾಸ್ ಅವ್ರು ಕಾರ್ನರ್ ಹೌಸ್ ಕರ್ಕೊಂಡು ಹೋಗಲಿಲ್ಲ, ಹಂಗಾಗಿ ಅದು ಇವಾಗ ಬರ್ತಿದೆ. ತಿಂದುಬಿಟ್ಟು ನಾನು ಹೊರಡ್ತೀನಿ ಮನೆಗೆ. ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಪಕ್ಕದ ರೋಡೆ ನನ್ನ ಫ್ರೆಂಡ್ ಮನೆ, ಅಲ್ಲಿ ಹೋಗಿ ಆರಾಮಾಗಿ ಚಿಲ್ ಮಾಡೋದು. ಹೀಗಿರುತ್ತೆ ನನ್ನ ಮಂಡ್ಯ ಡೇಸ್. ಆ್ಯಕ್ಚುಲಿ ಇಲ್ಲಿ ಮಂಡ್ಯಕ್ಕೆ ಬಂದರೆ ಶರದಿಗೆ ಇನ್ನೂ ಗೊತ್ತಿಲ್ಲ, ಅವಳಿಗೆ ಗೊತ್ತು. ನೆನೆ ಅವಳು ಕೂಡ ಕಾಲಲ್ಲಿದ್ಲು ನಾವು ಬ್ಯಾಗ್ ತೊಗೋಬೇಕು ಅಂದ್ಕೊಂಡಾಗ. ತಂದಿದ್ದೀವಿ ನೋಡು, ಓಪನ್ ಮಾಡು. ಗೆಸ್ದು ಶರದಿ. ಅಲ್ಲಿ ಆಲ್ಡೋ ಇರಲೇ ಇಲ್ಲ. ಗೆಸ್ಸು ಬರೀ ಒಂದು 3 ಬ್ರ್ಯಾಂಡ್ ಇತ್ತು. ಶಾಪರ್ ಸ್ಟಾಪ್ ಚೆನ್ನಾಗಿತ್ತು, ಬಟ್ ಅಷ್ಟೊಂದು ವಾವ್ ಥರ ಇರಲಿಲ್ಲ. ಬಟ್ ಗೆಸ್ ಕಲೆಕ್ಷನ್ ವಾಸ್ ಓಕೆ. ಬಟ್ ಅಮ್ಮ ಇದು ಸೆಲೆಕ್ಟ್ ಮಾಡ್ಕೊಂತು. ಚೆನ್ನಾಗಿದೆ. ಸ್ಲಿಂಗಾಗೂ ಹಾಕೋಬೋದು. ಸ್ಲಿಂಗ್ ಅಂದರೆ ಕ್ರಾಸ್ ಬಾಡಿ ಥರನೂ, ಹಿಂಗೆ ಕೈಯಲ್ಲೂ ಇಟ್ಕೋಬೋದು ಅವಳು ಸಾರೀಸ್ಗೆಲ್ಲ. ನೋಡು ಚೆನ್ನಾಗಿದೆಯಾ? ಹಾಂ ಹಾಂ, ಇಲ್ಲಿ ಸ್ಲಿಂಗು ಕೂಡ ಹಿಂಗಿದೆ, ಒಂಥರ ಸ್ಟ್ರ್ಯಾಪ್ ಥರ ಎಲ್ಲ ಆಗ್ಲಕ್ಕೆ. ಚೆನ್ನಾಗಿದೆಯಾ? ನನಗೂ ಇಷ್ಟ ಆಯಿತು. ಇದರಲ್ಲಿ ಬ್ರೌನ್ ಇತ್ತು, ಇದಿತ್ತು, ಮತ್ತು ಅವ್ರದ್ದು ಲೋಗೋ ಪ್ರಿಂಟ್ ಥರ ಇತ್ತು. ಹಾಂ, ಬರ್ದಿರ್ತಲ್ಲ ಅದು ಇತ್ತು. ಅಮ್ಮ ಬ್ರೌನ್ ಬ್ಲ್ಯಾಕಲ್ಲಿ ಕೊನೆಗೆ ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ಕೊಂಡ್ಳು. ಕೊಡು ನಿನ್ನ ಕೈಯಾರೆ. ಫೈನಲಿ ಹ್ಯಾಪಿ. ನೆನ್ನೆ ನಾನು ಶರದಿ ವಿಶ್ವಾಸಂಕಲ್ 3 ಜನನೂ ಕಾಲಲ್ಲಿ ಮಾತಾಡ್ಕೊಂಡಿದ್ದೋ, ನಿಂಗೆ ಗೊತ್ತಿಲ್ಲ. ನಾನು ಅಂದೆ ಶಾಪರ್ ಸ್ಟಾಪಲ್ಲಿ ಸಿಗುತ್ತೆ, ಬೇರೆದೆಲ್ಲ ಬೇಡ, ಲ್ಯಾವಿ ಅದೆಲ್ಲ ಅಂತ. ಥ್ಯಾಂಕ್ ಯು. ಇವಾಗ ಏನು ಸರ್ಪ್ರೈಸ್ ಹೇಳು? ಇನ್ನೊಂದೆರಡು ನಿಮಿಷ ತಡಿ, ಬರುತ್ತೆ. ನನ್ನಿಂದ ನಿನಗೂ ಸಿಕ್ತು, ನನ್ನ ಹಠದಿಂದ. ಅಲ್ಲಿ ನನಗೂ ಗೆಸ್ ಬ್ಯಾಗ್ ತಂದಿದ್ದು. ನಿನಗೇನಕ್ಕದು ಗೆಸ್ ಬ್ಯಾಗ್ ತಂದಿದ್ದೀರಾ ಅಂತ. ಚೆನ್ನಾಗಿದೆ. ನಾನು ಹಾಂ, ಹೌದು, ನಿನ್ಗೆ ಆಗುತ್ತೆ. ಟೈಟ್ ಆಗಲ್ಲ ಶರ್ದಿ, ಕರೆಕ್ಟ್ ಇದೆ. ಅಮ್ಮಂದು ಪಾಪ ಶರ್ದಿ, ನನಗೂ ಏನಾರು ತಂದಿದ್ದೀರಾ ಅಂತೆ. ಅದು ಗೆಸ್ ಬ್ಯಾಗೇ ತಂದಿದ್ದೀರಾ. ನಿನ್ಗೆ ಯಾಕವ ಬ್ಯಾಗು? ಸ್ಕೂಲ್ ಬ್ಯಾಗು ನಿನ್ಗೀಗ. ಅಲ್ಲಿ ಫುಟ್ವೇರ್ನೇ ಬಿಡ್ತಿಲ್ಲ ಹಾಕೊಂಡು ನಿಂತೋಳು. ಗೆಸ್ಟ್ ಬರ್ತಲ್ಲ ಬ್ಯಾಗು, ಅದನ್ನೇ ನೀನು ಯೂಸ್ ಮಾಡ್ಬೋದು ಸ್ಲಿಂಗ್ ಥರ ಹಾಕೊಂಡ್ರೆ. ಶರ್ದಿ ಸ್ಲಿಂಗ್ ಅಟ್ಯಾಚ್ ಮಾಡೋದಕ್ಕೆ ನೋಡೋಣ. ನಂಗಂತೂ ತುಂಬ ಇಷ್ಟ ಆಯಿತು. ಸರ್ಪ್ರೈಸ್ ಬಂತು. ಎಸ್, ಪೋಲಾರ್ ಬೇರ್. ನಿನಗೆ ದೊಡ್ಡದು, ನಂಗೆ ಚಿಕ್ಕದು. ಮಿನಿ DBC ಓಪನ್ ಮಾಡು, ತಿನ್ನೋಣ. ನಿಮ್ಮ ಅಮ್ಮನ ಬರ್ಡೇ ಟ್ರೀಟು. ಇಲ್ಲ, ಇದು ಅಪ್ಪನೇ ಕೊಡಿಸಿದ್ದು. ಹಿಂಗೂ ಹಾಕ್ಕೋಬೋದು. ನೈಸ್.
ಸಿರಪ್ಪು ಬಿಸಿ ಇರ್ಬೇಕು ನನಗೆ. ನಂದು ಓಪನ್ ಮಾಡೆ. ನಮ್ಗೆ ಆಮೇಲೆ ಅರ್ಧ ಸಿರಪ್ ಹಾಕು, ಪೂರ್ತಿ ಹಾಕ್ಬೇಡ. ರೈಟ್ ನಮ್ ನನಗೆ ಏನು ಬೇಕು? ಮೊಬೈಲ್. ಶರ್ದಿ ಇನ್ನೊಂದು ಏನು ಹೇಳು? ನನ್ನ ಅಮ್ಮನ ಬರ್ಡೇಲೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು, ಮರ್ತೋದಾ? ಗೊಗ್ಗ ಮೊನ್ನೆನೇ ನನಗೆ ನೆನಪಿಸ್ದ, ನಿಂಗೆ ನೆನಪಿದ್ಯಾ ಅಂತ. ನಮ್ಮ ಅಕ್ಕನ ಬರ್ಡೇಲೇ ನಾನು ಬ್ಲಾಗ್ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ವಿಡಿಯೋ. ಶರದಿನೂ ಇದ್ದಾಳೆ. ಕರೆಕ್ಟ್. 2000 years later. Hi you guys, I'm back in Bangalore. ಬಂದು ಒಂದು 2 days ಆಯಿತು. ಟುಡೇ ಇಸ್ ಫ್ರೈಡೇ, ಆಷಾಢ ಶುಕ್ರವಾರ ಫಸ್ಟ್ ಡೇ. ಆ್ಯಂಡ್ ಮೊನ್ನೆ ಬಂದಿದ್ದಲ್ವ, ನಾನು ಅಂದ್ಕೊಂಡೆ ಓಕೆ ಇವತ್ತೇ ಪೂಜೆ ಮಾಡೋಣ ಆಲ್ ದಟ್ ಅಂತ. ಸೊ ಮನೇಲಿ ಪೂಜೆ ಮಾಡಿ ಧೂಪ ಹಾಕಿ ಎಲ್ಲ ಆಯಿತು. ಇವಾಗ ಟೆಂಪಲ್ ಹೋಗೋಣ ಇಲ್ಲೇ ಪಕ್ಕನೇ ಅಂತ ಅಂದ್ಕೊಂಡಿದ್ದೀವಿ. ಲೇಟ್ ಆಯ್ತು ಆ್ಯಕ್ಚುಲಿ, ಬಟ್ ಇನ್ನೂ ಇವತ್ತು ಫುಲ್ ತೆಗ್ದಿರತ್ತಲ್ವ. ಸೊ ಪಟ್ಟಾಲಮ್ಮಂಗೆ ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಐ ವಾಂಟ್ ಟು ಗೋ ಫಾರ್ ಜಯನಗರ, ಬಿಕಾಸ್ ನಮ್ಮ ಅಕ್ಕನ ತೊಗೊಂಡಿದ್ದ ಡ್ರೆಸ್ ಲೂಸ್ ಆಯಿತು ಬರ್ತ್ಡೇದು. ನೋಡಿರ್ತೀರ, ಜಯನಗರಾಗೆ ಹೋಗಿ ಅದನ್ನು ಎಕ್ಸ್ಚೇಂಜ್ ಮಾಡಬೇಕು. ಆ್ಯಂಡ್ ನಾಯ್ಕದಲ್ಲಿ ಹಾಟ್ ಪಿಂಕ್ ಸೇಲ್ ನಡೀತಿದೆ. ಐ ವಾಂಟ್ ಗೆಟ್ ಹುಡಾ ಬ್ಯೂಟಿ ಈಸಿ ಬ್ಲರ್ ಫೌಂಡೇಶನ್, ಬಟ್ ಐ ಆಮ್ ಸೋ ಕನ್ಫ್ಯೂಸ್ಡ್ ಅಬೌಟ್ ದ ಶೇಡ್. ಸೊ ಅದಕ್ಕೆ ಶೇಡ್ ಮ್ಯಾಚ್ ಅದು ಒಂದು ನೋಡೋಣ. ಅಲ್ಲೇ ಜಯನಗರಕ್ಕೆ ಹೋದರೆ ನಾಯ್ಕ ಲಕ್ಸ್ ಇದೆಯಲ್ಲ, ಅಲ್ಲಿ ಸಿಗ್ಬೋದು. ಹುಡಾ ಅಂದರೆ ಲಕ್ಸಲ್ಲಿ ಆಬ್ವಿಯಸ್ಲಿ ಹುಡಾ ಬ್ಯೂಟಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಅನ್ಕೋತಾ ಇದ್ದೀನಿ. ದಟ್ಸ್ ದ ಪ್ಲ್ಯಾನ್ ಫಾರ್ ನೌ. ಗೈಸ್ 3 o'clock ನಾನು ಹೇಳ್ದಂಗೆ ಜಯನಗರಕ್ಕೆ ಹೊರಡ್ಬೇಕು ಅಂದ್ಕೊಂಡು. ಸೊ ಇವಾಗ 3 o'clock ಆಮೇಲೆ ಫ್ಲ್ಯಾಶ್ ಆಯಿತು, ಓಕೆ ನಾನು ಇಡ್ಲಿಗೆ ನೆನೆಸಿದ್ದೀನಿ ಅಂತ. ಸೊ ಇಡ್ಲಿಗೆ ರುಬ್ಬಿಟ್ಟೆ. ಇಡ್ಲಿಗೆ ರುಬ್ಬಿಡಕ್ಕೆ ಒಂದು 1/2 hour ತೊಗೊಂಡು, ಸೊ ಇಡ್ಲಿಗೆ ರುಬ್ಬಿಟ್ಟೆ. ಆಮೇಲೆ ನಾನು ಇವತ್ತು ಮೊಳಕೆ ಕಾಳು ಸಾಂಬಾರು ಮಾಡಿದ್ದೆ. ಇಟ್ ವಾಸ್ ಸೋ ಗುಡ್, ಇಟ್ ವಾಸ್ ಯಮ್. ಸೊ ಎಲ್ಲ ಊಟ ಎಲ್ಲ ಮಾಡಿ, ಸೊ ಇಡ್ಲಿಗೆಲ್ಲ ಇದು ಮಾಡಿ ಇನ್ನೇನು ಇವಾಗ ರೆಡಿ ಆಗಬೇಕು ನಾನು 4 o'clock. ಓಕೆ, ಅಂದರೆ ವೆದರ್ ಕೂಡ ಏನಿವತ್ತು ಬಿಸಿಲಿಲ್ಲ, ನೈಸ್ ಅಂದ್ಬಿಟ್ಟು ಇನ್ನೇನು ರೆಡಿ ಆಗಬೇಕು. ಅಷ್ಟರಲ್ಲಿ ಇಟ್ ಸ್ಟಾರ್ಟೆಡ್ ರೇನಿಂಗ್. ಜೋರಾಗೆ ಮಳೆ ಬರ್ತಾಯಿದೆ. ನಾಳೆ ನನಗೆ ಕೆಲಸ ಇದೆ ಆ್ಯಕ್ಚುಲಿ. ನಾನು ನಾಳೆ ಸಮತ್ವಾಗಿ ಹೋಗಬೇಕಿತ್ತು. ಐ ಆಮ್ ಡೂಯಿಂಗ್ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಆ್ಯಕ್ಚುಲಿ. ಸೊ ಅದಕ್ಕೆ ಅವ್ರು ಕರೆದು 1 week ಆಯಿತು. ಸೊ ಆ್ಯಂಡ್ ನಾನು 2 days ನನಗೆ ಯಾಕೋ ಐ ವಾಸ್ ನಾಟ್ ಫೀಲಿಂಗ್ ಗ್ರೇಟ್. ಹಾಗಾಗಿ ನಾನು ಸಮತ್ವ ಕೆಲಸಕ್ಕಾರು ಹೋಗಿ ಮುಗಿಸ್ಕೊಳ್ಳಿಲ್ಲ. ಸಲೂನ್ಗೆ ಹೋಗಬೇಕು, ಅದನ್ನೇನೋ ಮುಗಿಸ್ಕೊಳ್ಳಿಲ್ಲ. ಸಿ ಮೈ ಐಬ್ರೋಸ್, ಮೈ ಅಪ್ಪರ್ ಲಿಪ್, ಎವ್ರಿಥಿಂಗ್ ಈಸ್ ಬ್ಯಾಡ್ಲಿ ಗ್ರೋನ್. ಆ್ಯಂಡ್ ಇವತ್ತು ಓಕೆ ಜಯನಗರ ಒಂದು ಮುಗಿಸ್ಬಿಡೋಣ ಅಂದ್ಕೊಂಡೆ. ಐ ಥಿಂಕ್ ಇವತ್ತಾಗಲ್ಲ, ನಾಳೆ ಎನಿಹೌ ಬೆಳಗ್ಗೆ ಇಡ್ಲಿ ಮಾಡಿಬಿಟ್ಟು ಬೆಳಗ್ಗೆನೇ ಹೊರಡ್ಬೇಕು ನಾನು ಜಯನಗರಕ್ಕೆ. ಬೆಳಗ್ಗೆನೇ ಹೋಗಿ ಅದಾದಮೇಲೆ ಸಮತ್ವ 2 ಕೆಲಸನೂ ಸೈಮಲ್ಟೇನಿಯಸ್ಲಿ ಮುಗಿಸಿ ಆದರೆ ಸಲೂನ್ಗೂ ಹೋಗಬೇಕು ನಾಳೆನೇ. ನೋಡೋಣ, ಫುಲ್ ಡೇ ನಾಳೆ ಅದನ್ನೆಲ್ಲ ಮುಗಿಸಿದ್ರೆ ನನಗೊಂದು 2-3 ಲುಕ್ ಕ್ರಿಯೇಟ್ ಮಾಡಬೇಕು, ವಿಡಿಯೋ ಮಾಡಬೇಕು, ಅದೆಲ್ಲ ಇದೆ. ಸೊ ಎಷ್ಟೊಂದೆಲ್ಲ ಪ್ಲ್ಯಾನ್ ಮಾಡಬೇಕು ಇವತ್ತು ಕೂತ್ಕೊಂಡು, ಅದನ್ನು ಮಾಡ್ತೀನಿ ಇವಾಗ. ಆ್ಯಂಡ್ ನಾಟ್ ಫೀಲಿಂಗ್ ಗ್ರೇಟ್. ನಂಗೆ ಮೈಕೈ ನೋವೆಲ್ಲ ತುಂಬ ಇದೆ. ಅದು ಪೇಯ್ನ್ ಕಿಲ್ಲರ್ಸ್ ತೊಗೊತಾ ಇದ್ದೀನಿ. ಸೊ ಇವಾಗ ಒಂದು ಪೇಯ್ನ್ ಕಿಲ್ಲರ್ ಹಾಕ್ಕೊಂಡು ಅಟ್ಲೀಸ್ಟ್ ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ಇವತ್ತು ಹಾಕ್ಕೊಂಡಿರಲಿಲ್ಲ ನಾನು, ಆ್ಯಂಡ್ ಡಾಕ್ಟರ್ ಕೊಟ್ಟಿರೋದು ತೊಗೊತಾ ಇರೋದು. ಸೊ ನಾನು ಇವತ್ತು ನುಂಗಿರಲಿಲ್ಲ ಇವಾಗ, ಬಿಕಾಸ್ ನಿದ್ದೆ ಬರುತ್ತೆ ಅಥವಾ ಈಗ ಆಚೆ ಹೋಗ್ಬೇಕಂತ. ಸೊ ಇವಾಗ ಅಟ್ಲೀಸ್ಟ್ ಪೇಯ್ನ್ ಕಿಲ್ಲರ್ ನುಂಗ್ಬಿಟ್ಟು ಮಲ್ಕೊಳ್ಳೋಣ, ರೆಸ್ಟ್ ಮಾಡೋಣ. ವೆದರ್ ಇಸ್ ಸೋ ಗುಡ್. The next morning. You know the places that I like to hide, and we'll go there side by side. You and I, our footsteps in perfect stride. ಐ ಆಮ್ ಗೆಟಿಂಗ್ ಹಿಯರ್ ಓನ್ಲಿ. ನಾಯ್ಕ ಲಕ್ಷಕ್ಕೆ ಬಂದಿದೆ, ಇಲ್ಲೇ ತೊಗೊತಾ ಇದ್ದೀನಿ. ವೈ? ಬಿಕಾಸ್ ಸೇಮ್ ಆಫರ್ ಆನ್ಲೈನಲ್ಲಿ ಏನಿದೆ ಅದೇ ಇದೆ.
ಸೊ ಅದಕ್ಕೆ ಇಲ್ಲೇ ತೊಗೊಬಿಡೋಣ ಅಂತ ಈಸಿ ಬ್ಲರ್ ಫೌಂಡೇಶನ್. ಯು ಗೈಸ್, ಜಯನಗರ ಎಲ್ಲ ಹೋಗ್ಬಿಟ್ಟು ಬಂದೆ. ಆ್ಯಂಡ್ ಏನು ತೊಗೊಬಂದೆ ಏನು ತೋರಿಸ್ತೀನಿ ನಾನು. ವಿನಾಯಕ ಕ್ರಿಯೇಷನಲ್ಲಿ ಡ್ರೆಸ್ ಎಕ್ಸ್ಚೇಂಜ್ ಮಾಡಿ ಐ ಗಾಟ್ ಅ ಡ್ರೆಸ್ ಫಾರ್ ಮೈ ಸಿಸ್ಟರ್ ಆ್ಯಂಡ್ ಐ ಗಾಟ್ 2 ಶಾರ್ಟ್ ಕುರ್ತಾಸ್. ನನಗೆ ನೋಡಿದೆ ಇಷ್ಟ ಆಯಿತು ಅದಕ್ಕೆ. ಆ್ಯಂಡ್ ಇವಾಗ ಐ ಆಮ್ ಥಿಂಕಿಂಗ್ ಟು ಗೋ ಫಾರ್ ವಿಂಕಾ ರೋಸ್ ಬಿಕಾಸ್ ನಾಳೆ ಸಂಡೇ ನನಗೆ ವೀಕೆಂಡ್ ಏನೋ ಸೇಲ್ ಅಂತ ನನಗೆ 50% ಆಫ್ ಅಂತ ಇನ್ವೈಟ್ ಆ ಥರ ಕಳಿಸಿದ್ರು. ಸೊ ಅದಕ್ಕೆ ಹೋಗಿ ಚೆಕ್ ಮಾಡೋಣ ಒಂದು ರೌಂಡ್ ಅಂತ. ನಾಳೆ ಹೋಗೋಣ ವಿಂಕಾ ರೋಸ್ಗೆ ಮತ್ತು ರಂಗಮಂದಿರ್ಗೆ ಅಂತ ಅಂದ್ಕೊಂಡೆ. ಆಮೇಲೆ ಬಿಕಾಸ್ 8 o'clock ಆಗ್ತಿದೆ ಅಂತ. ಸೊ ದಟ್ ಟುಮಾರೋ ನನಗೆ ಐ ಹ್ಯಾವ್ ಅ ಕ್ಲಾಸ್. ಐ ಹ್ಯಾವ್ ಜಾಯಿಂಡ್ ಅ ಆನ್ಲೈನ್ ಕ್ಲಾಸ್ ವಿತ್ ಒನ್ ಆಫ್ ದ ಮೇಕಪ್ ಎಜುಕೇಟರ್. ಸೊ ಆನ್ಲೈನ್ ಕ್ಲಾಸ್ ಮಾಡ್ತಿದ್ರು, ಅದಕ್ಕೆ ಜಾಯ್ನ್ ಆಗಿಬಿಟ್ಟಿದ್ದೀನಿ. ನಾಳೆ ಸಂಡೇ ಐ ಥಿಂಕ್ ನಾನು 12ಕ್ಕೆ ಕೂತ್ರೆ 2 ಲುಕ್ಸ್ ಏನೋ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಮುಖ್ಯಷ್ಟೇ 6:30 ಆಗುತ್ತೆ. ಸೊ ಓಕೆ ಚಿಲ್, ನಾಳೆ ಎಲ್ಲೂ ಹೋಗೋದು ಬೇಡ. ಇವತ್ತೇ ಇನ್ನೂ 8 ಗಂಟೆ ಒಬ್ಬಳೇ ಬೇರೆ ಇದ್ದೀನಿ. ಪ್ರೀತಮು ಬಂದು ಡ್ರಾಪ್ ಮಾಡಿ ಇಮಿಡಿಯೇಟ್ ಎಲ್ಲೋ ಹೋದ. ಸೊ ಹಂಗಾಗಿ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ, ವಿಂಕಾ ರೋಸ್ಗೆ ಹೋಗೋಣ, ರಂಗಮಂದಿರಕ್ಕೆ ಹೋಗ್ಬಿಟ್ಟು ಬರೋಣ ಆರಾಮಾಗಿ ಅಂದ್ಬಿಟ್ಟು ಐ ಆಮ್ ಗೋಯಿಂಗ್ ನೌ. ಲೆಟ್ಸ್ ಗೋ. ಬ್ಯಾಕ್ ಇನ್ ದ ಹೋಮ್. ಓ ಮೈ ಗಾಡ್, ಈಗೀಗ ಮುಂಚೆಲ್ಲ ನಮ್ಗೆ ರಂಗಮಂದಿರ ಸೆಲ್ ಇಷ್ಟನೇ ಆಗ್ತಿರ್ಲಿಲ್ಲ. ನಾನು ರಮ್ಯಾ ಸಿಂಧು ಯಾವಾಗಲೂ ಹೋಗ್ತಾಯಿದ್ವಿ, ಏನೂ ಇಲ್ಲ ಆ ಥರ ಚೆನ್ನಾಗಿಲ್ಲ ಆ ಥರ ಎಲ್ಲ ಯಾವಾಗಲೂ ಹೋಗಿ ನಮ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಈಗೀಗ ಸಾರೀಸ್ ಆಗಿರ್ಬೋದು, ಅದು ಜುವೆಲ್ಸ್ ಆ ಥರ ಕೆಲವೊಂದೆಲ್ಲ ಕಲೆಕ್ಷನ್ ಇವಾಗ ಚೆನ್ನಾಗಿರುತ್ತೆ ಅಲ್ಲಿ. ಒಂಥರ ಇಷ್ಟ ಆಗ್ತಿದೆ. ಅಂದರೆ ಏನಂದರೆ ಇನ್ಸ್ಟಾಗ್ರಾಮ್ ಪೇಜ್ ಇರೋರೆಲ್ಲ ಬಂದು ಅಲ್ಲಿ ಸ್ಟಾಲ್ಸ್ ಹಾಕ್ಕೊತಿದ್ದಾರಲ್ಲ, ಸೊ ಈಗಿನ ಟ್ರೆಂಡ್ಗೆ ಸೊ ಆ ಥರ ಇಷ್ಟ ಆಗ್ತಿದೆ. ಫಸ್ಟ್ ನಾನು ಜಯನಗರದಲ್ಲಿ ಏನು ತೊಗೊಂಡೆ ಇಲ್ಲಿ ಶೋ ಯು ಗೈಸ್. ಅಂದರೆ ವಿನಾಯಕ ಕ್ರಿಯೇಷನಲ್ಲಿ ಸೊ ಫಸ್ಟು ನಮ್ಮ ಅಕ್ಕಗೆ ಡ್ರೆಸ್ ಎಕ್ಸ್ಚೇಂಜ್ ಮಾಡಿದೆ. ದಟ್ ವಾಸ್ ಅ ಬ್ಯೂಟಿಫುಲ್ ಪಿಂಕ್ ಡ್ರೆಸ್, ಬಟ್ ಐ ಗಾಟ್ ದಿಸ್ ಗ್ರೀನ್ ಒನ್ ಬಿಕಾಸ್ ತುಂಬ ಸೈಜಲ್ಲಿ ಕನ್ಫ್ಯೂಷನ್ ಆಗಿ ತುಂಬ ಏನೋ ಸಿಗ್ದೆ ಅಲ್ಲೇ ಸುಮಾರು ಟೈಮ್ ಕಿಲ್ಲಾಯಿತು. ದೆನ್ ಐ ಗಾಟ್ ದಿಸ್ ಶಾರ್ಟ್ ಕುರ್ತಾ. ಇದೇನೋ ಸಕ್ಕತ್ ಇಷ್ಟ ಆಯ್ತು ನನಗೆ. ಸೊ ಅದಕ್ಕೆ ನನಗೆ ಇದೊಂದು ಶಾರ್ಟ್ ಕುರ್ತಾ, ಇದೊಂದು ಶಾರ್ಟ್ ಕುರ್ತಾ ತೊಗೊಂಡೆ. ಆ್ಯಂಡ್ ರಂಗಮಂದಿರದಲ್ಲಿ ಫಸ್ಟ್ ಪರ್ಚೇಸ್ ಮಾಡಿದ್ದು ನಾನು ದೀಸ್ ಬ್ಯೂಟಿಫುಲ್ ಬ್ಯಾಂಗಲ್ಸ್. ಗಾಜಿಂದೇ ಆಗಿದ್ರು ಸಕ್ಕತ್ತಾಗಿತ್ತು. ಅದರಲ್ಲಿ ನನಗೆ ಬ್ಲೂ ಮತ್ತು ಬ್ಲ್ಯಾಕ್ ತೊಗೊಂಡಿದ್ದೀನಿ. ಇದು ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು. ಸೊ ಅದಕ್ಕೆ ಐ ಗಾಟ್ ದಿಸ್ ಟೈಪ್ ಈ ಥರ. ಸೊ ಇನ್ನೊಂದು ಇದರಲ್ಲೇ ಈ ಪ್ಯಾಟ್ರನ್ಸ್ ಇದರಲ್ಲೇ ಇನ್ನೊಂದು ರೌಂಡ್ಗೆ ಪ್ಲೈನ್ ಇರೋದು ತುಂಬಾ ಚೆನ್ನಾಗಿತ್ತು. ಬಟ್ ನನ್ನ ಸೈಜೇ ಇರಲಿಲ್ಲ. ನನಗೆ ಸ್ಟಾರ್ಟಿಂಗ್ ಸೈಜ್ 2 ಬೇಕು ನನಗೆ. ಸೊ ಹಂಗಾಗಿ ಅದು ನನಗೆ ಸ್ಟಾರ್ಟಿಂಗ್ ಸೈಜೇ ಲೂಸ್ ಆಗ್ತಿತ್ತು. ಅದಕ್ಕೆ ಐ ಗಾಟ್ ದಿಸ್ ಒನ್ ಫಾರ್ ಮೈ ಮದರ್. ಸೊ ಈ ಥರದಲ್ಲಿ ನಾನು ಒಂದು ಬ್ಲೂ ಕಲರ್ ತೊಗೊಂಡೆ ಮತ್ತು ಬ್ಲ್ಯಾಕ್ ತೊಗೊಂಡೆ. ಆ್ಯಂಡ್ ಇನ್ನೊಂದು ಈ ಥರ ಒಂದು 6 ಪೇರ್ಸ್ ತೊಗೊಂಡೆ ಈ ಥರ ಬ್ಯಾಂಗಲ್ಸಲ್ಲಿ. ಸೊ ಯಾ, ಅಂದರೆ 2 ಪೇರ್ಸ್ ಫಾರ್ ಮೈ ಮಾಮ್ ಅಥವಾ 1 ಪೇರ್ ಫಾರ್ ಮೈ ಸಿಸ್ಟರ್, ನಮ್ಮಮ್ಮಗೆ ಆ ಥರ. ಇನ್ನು ಮಿಕ್ಕಿದ್ದು 2 ಪೇರ್ ನನಗೆ. ಆ್ಯಂಡ್ ನೆಕ್ಸ್ಟು ನಾನು ಹೋದ ತಕ್ಷಣ ಫಿದಾ ಆಗಿದ್ದು ಒಂದು ಹುಡುಗಿ ಸ್ಟೋರಿ ಇಟ್ಕೊಂಡಿದ್ರು. ಶಿ ಹ್ಯಾಸ್ ಅ ಇನ್ಸ್ಟಾಗ್ರಾಮ್ ಪೇಜ್ ಆಲ್ಸೋ. ಐ ಸಾ ದಿಸ್. ಇದು ಹ್ಯಾಂಡ್ ಮೇಡ್ ಕ್ರೋಶೆ ವರ್ಕು. ಅಟ್ ದ ಸೇಮ್ ಟೈಮ್ ತುಂಬ ಎಕ್ಸ್ಪೆನ್ಸಿವ್ ಪ್ರೈಸ್ ಇರಲಿಲ್ಲ. ಐ ಥಿಂಕ್ ಅಪ್ಪ ಮತ್ತು ಮಗಳು ಕೂತ್ಕೊಂಡಿದ್ರು ಸ್ಟಾಲಲ್ಲಿ. ನಂಗೆ ಸಕ್ಕತ್ ಇಷ್ಟ ಆಯಿತು. ಆ್ಯಂಡ್ ಇದು ಬ್ಯಾಕ್ ಚಾರ್ಮಾಗೂ ಕೂಡ ಹಾಕೋಬೋದು ಅಂದರು. ಆ್ಯಂಡ್ ನಂಗೆ ತುಂಬ ಈ ಕ್ರೋಶೆ ಮಾಡಿ ಇಟ್ಟಿರ್ತಾರಲ್ಲ, ಇದೇ ಫಿನಿಶಿಂಗ್ ಇರುತ್ತೆ. ತುಂಬ ಎಕ್ಸ್ಪೆನ್ಸಿವ್ ಹೇಳ್ತಾರೆ. ಇಟ್ ವಾಸ್ ನಾಟ್ ಎಕ್ಸ್ಪೆನ್ಸಿವ್ ಅವ್ರ ಸ್ಟೋರಲ್ಲಿ. ನಂಗೆ ಸಕ್ಕತ್ ಇಷ್ಟ ಆಯಿತು ದ ಫಿನಿಶಿಂಗ್, ದ ಗರ್ಲ್, ಆಲ್ ದ್ಯಾಟ್. ಆ್ಯಂಡ್ ಐ ಗಾಟ್ ದಿಸ್ ಒನ್. 2 ಚರಿ ಥರ. ನಾನು ಆ್ಯಕ್ಚುಲಿ ಇದು ಹೇರ್ಗಿಂತನೂ ಬ್ಯಾಕ್ ಚಾರ್ಮ್ ಥರ ಮಲ್ಟಿ ಯೂಸ್ ಮಾಡ್ಬೋದಲ್ಲ ಅಂತಲೇ ತೊಗೊಂಡಿದ್ದು. ಸೊ ಯಾ, ಇದು ಒಂದು ತೊಗೊಂಡೆ. ಆ್ಯಂಡ್ ಯಾವಾಗ ಈ ಬೋ ನೋಡಿದೆ
ಇದರಲ್ಲೇ ಪಿಂಕು ಇತ್ತು ಮತ್ತು ಇದು ಯಾವಾಗ ನೋಡಿದೆ ಐ ವಾಸ್ ಲೈಕ್ ವಾವ್ ಅನ್ನೋ ಥರ ಅನಿಸ್ಬಿಡ್ತು ನನಗೆ. ಸಕ್ಕತ್ ಇಷ್ಟ ಆಯಿತು. ಐ ವಾಂಟ್ ಗೆಟ್ ದಿಸ್. ಯಾವಾಗಲೂ ಈ ಥರ ಬೋಸ್ ಅಥವಾ ಕ್ಲಿಪ್ಸ್ ನಾನು ಇಲ್ಲ ಶರದಿಗೆ, ಸಾನ್ವಿಗೆ, ಇಲ್ಲ ರಿದಿಗೆ ಆ ಥರ ತೊಗೋತಾ ಇದ್ದೆ. ದಿಸ್ ಟೈಮ್ ಐ ಥಾಟ್ ಓಕೆ ಐ ವಾಂಟ್ ಗೆಟ್ ದಿಸ್ ಅಂತ. ಸೊ ಐ ಗಾಟ್ ದಿಸ್ ಫಾರ್ ಮೈ ಸೆಲ್ಫ್. ಆ್ಯಂಡ್ ಇನ್ನು 2 ಕ್ಲಿಪ್ ತೊಗೊಂಡೆ. ಅದು ರಿದಿಗೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟ್ ಆಗಿದೆ. ಸೊ ಇದು ರಿದಿಗೆ ಆ್ಯಂಡ್ ಇದು ಕೂಡ ರಿದಿಗೆ ತೊಗೊಂಡೆ. ಆ್ಯಂಡ್ ಈ ರೋಸ್ ನೋಡಿದೆ. ರೋಸ್ ತುಂಬ ವೆರೈಟೀಸ್ ಮಾಡಿಟ್ಟಿದ್ರು. ವೆನ್ ಐ ಸಾ ದಿಸ್ ರೋಸ್ ಐ ವಾಸ್ ಲೈಕ್ ಐ ವಾಂಟ್ ಗೆಟ್ ಮೈ ಸೆಲ್ಫ್ ಫ್ಲವರ್ಸ್ ಅನ್ನೋದಿತ್ತಲ್ಲ. ಸೊ ವೈ ಮಾಡೋಗ ರಿಯಲ್ ಫ್ಲವರ್ಸಿಂದ ಸಮ್ ಹ್ಯಾಂಡ್ ಮೇಡ್ ಫ್ಲವರ್ ರೋಸೇ ತೊಗೊಳ್ಳೋಣ ಅಂತ ಐ ಗಾಟ್ ದಿಸ್. ಇದನ್ನು ನಾನು ಇವಾಗ ಅಲ್ಲಿ ಪ್ಲೇಸ್ ಮಾಡ್ತೀನಿ. ಸಿ ಹೌ ಬ್ಯೂಟಿಫುಲ್. ಓಪನ್ ಮಾಡೋಣ. ಸಖತ್ತಂದರೆ ಸಖತ್ ಇಷ್ಟ ಆಯ್ತು ನನಗೆ. ಇನ್ನೂ ವೆರೈಟೀಸ್ ಇತ್ತು, ಸನ್ಫ್ಲವರ್ಸು ಎಲ್ಲ ಇತ್ತು. ಅದೇ ಹೇಳೋದನ್ನೆಲ್ಲ ಪ್ರೈಸಿಂಗ್ ಓಕೆ ಬೇಡ ಅಂದ್ಕೊಂಡು ಸುಮ್ಮನೆ ಅದೇ. ಸಿ ಎಷ್ಟು ಚೆನ್ನಾಗಿದೆ ಡೀಟೇಲಿಂಗ್, ಸೋ ಗುಡ್, ತುಂಬ ಚೆನ್ನಾಗಿದೆ. ದಿಸ್ ಒನ್ ಫ್ಲವರ್ ನಂಗೆ ಇನ್ನೂ ತುಂಬ ಫ್ಲವರ್ಸು ಮತ್ತು ವಾಟ್ ಈಸ್ ದಟ್ ಟುಲಿಪ್ಪು ಎಲ್ಲ ತೊಗೋಬೇಕಂತ ಇತ್ತು. ಬಟ್ ಈಗ ರೈಟ್ ನಾವು ಇದು ಒಂದೇ ಬಿಕಾಸ್ ಅವ್ರ ಇನ್ಸ್ಟಾ ಪೇಜೆಲ್ಲ ಇಸ್ಕೊಬಂದಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಅಂದರೆ ಅವ್ರ ಬೊಕ್ಕೆ ಎಲ್ಲನೂ ಮಾಡ್ತಾರಂತೆ. ಸೊ ನೆಕ್ಸ್ಟ್ ಟೈಮ್ ಇಫ್ ಐ ವಾಂಟ್ ಟು ಆರ್ಡರ್ ಐ ಕ್ಯಾನ್. ಅವ್ರ ಎನಿಹೌ ನನ್ನ ಫ್ರೆಂಡು ಕೂಡ ಒಬ್ಬರು ಕ್ರೋಶೆ ಇದೆಲ್ಲ ಮಾಡ್ತಾರೆ. ಅವ್ರ ಹತ್ರನೇ ನಾನು ಬೇಕಾದ್ರೆ ಆರ್ಡ್ರ್ ಮಾಡ್ಬೋದು. ಇದು ರ್ಯಾಂಡಮ್ ಆಗಿ ನೋಡೋದ್ನಲ್ಲ ಅಂತ ಐ ಗಾಟ್ ಇಟ್. ಆ್ಯಂಡ್ ಶರದಿಗೆ ಶಾರ್ಟ್ ಕುರ್ತಾಸು ನಾನು ಮೇಯ್ನ್ ಹೋಗಿದ್ದೆ ಇದಕ್ಕೆ. ಸೊ ಅದಕ್ಕೆ ಈ 3 ತೊಗೊಂಡೆ ನಾನು. ತುಂಬ ಸ್ಟಾಲ್ಸ್ ಇತ್ತು, ತುಂಬ ಕನ್ಫ್ಯೂಸಿಂಗ್ ಎಲ್ಲ ಆಯಿತು. ಸೊ ಒಂದು ಸ್ಲೀವ್ಲೆಸ್ಸು, ಒಂದು ಹಾಫ್ ಸ್ಲೀವು, ಒಂದು 3/4 ಸ್ಲೀವು, ಹಾಗೆ 3 ಪ್ಯಾಟ್ರನ್ ಅಥವಾ 3 ಹೆಂಗಿದ್ರು ಕ್ಯಾಶುವಲ್ ಡೈಲಿ ವೇರ್ಗಲ್ವಾ ಅವಳಿಗೂ ಅಂದ್ಬಿಟ್ಟು ತೊಗೊಂಡೆ. ಅಂದರೆ ನಂಗೆ ಅಷ್ಟು ಸ್ಯಾಟಿಸ್ಫೈ ಇಲ್ಲ ಅಂದ್ರೂ ಓಕೆ ಅಂತ ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ಕಾರ್ನರ ಅಂತ ಒಂದು ಬ್ರ್ಯಾಂಡ್, ಇವ್ರದ್ದು ಫಿಸಿಕಲ್ ಸ್ಟೋರ್ ಬಸವೇಶ್ವರ ನಗರ ಅನಿಸುತ್ತೆ ಅವ್ರು ಹೇಳಿದ್ದು. ಯಶವಂತಪುರಲ್ಲಿ ಅವ್ರದ್ದು ಫಿಸಿಕಲ್ ಸ್ಟೋರ್ ಇದೆಯಂತೆ. ಆ್ಯಂಡ್ ಆನ್ಲೈನ್ ಕೂಡ ಇದ್ದಾರೆ. ದಿಸ್ ಇಸ್ ದೇರ್ ಬ್ರ್ಯಾಂಡ್. ಆ್ಯಂಡ್ ಐ ಗಾಟ್ ಸಮ್ ಬ್ಯೂಟಿಫುಲ್ ಪೀಸಸ್. ತುಂಬ ಒಳ್ಳೆ ಪೀಸಸ್ಗಳಿತ್ತು. ಸೊ ಬಟ್ ಈಗ ಅನಿಸ್ತಾ ಇದೆ ಎಲ್ಲ ಪರ್ಲ್ದೆ ತೊಗೊಂಡು ಬಂದಿದ್ದೀನಿ ಅಂತ. ಐ ಡೋಂಟ್ ನೋ, ಬೇರೆ ರೆಡ್ ಸ್ಟೋನ್ ಆ ಥರನೂ ಎಲ್ಲ ಇತ್ತು. ಸೊ ಯಾ, ದಿಸ್ ಇಸ್ ದಿ ಒನ್ ಇಯರಿಂಗ್. ಇಟ್ಸ್ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತು ನಾನು ಹಾಕ್ಕೊಂಡಾಗ. ಸೊ ಅದಕ್ಕೆ ಐ ಗಾಟ್ ದಿಸ್ ಒನ್. ಆ್ಯಂಡ್ ನೆಕ್ಸ್ಟ್ ಒನ್, ಯು ಗೈಸ್ ಆರ್ ನಾಟ್ ರೆಡಿ ಫಾರ್ ದಿಸ್ ಬಿಕಾಸ್ ಇದು ನೋಡಿದ ತಕ್ಷಣ ಐ ವಾಸ್ ಲೈಕ್ ಐ ವಾಂಟ್ ದಿಸ್ ಅಂತ. ಬಿಕಾಸ್ ಸಿ ದಟ್ ಗಣಪತಿ, ಓ ಮೈ ಗಾಡ್, ನನ್ನ ಫೇವ್ರೆಟ್ ಹಬ್ಬ ಗಣಪತಿ ಹಬ್ಬ, ಹೆಂಗೆ ಮರೆಯೋಕ್ಕಾಗತ್ತೆ. ಸಿ ಇದು ನೋಡಿದ ತಕ್ಷಣ ಐ ವಾಸ್ ಲೈಕ್ ಓಕೆ ಐ ವಾಂಟ್ ದಿಸ್ ಅಂತ. ಆಮೇಲೆ ಆ ಡೀಟೇಲಿಂಗ್ ನೋಡಿ ಹೆಂಗಿದೆ, ಒಳ್ಳೆ ಸಿಲ್ವರಲ್ಲಿ ಮಾಡ್ತಾರಲ್ಲ, ಅಂದರೆ ಆ ಡೀಟೇಲಿಂಗ್, ಆ ಕಾರ್ವಿಂಗು ಹಂಗಿದೆ. ಸೊ ಇದು ಹಾಕ್ಕೊಂಡೆ ಕೂಡ ಚೆನ್ನಾಗಿ ಕಾಣಿಸ್ತು. ಐ ವಾಸ್ ಲೈಕ್ ಐ ವಾಂಟ್ ದಿಸ್. ಈ ಪೀಸ್ ಅಂತೂ ನಂಗೆ ಬೇಕು ಅಂತ ಅಂದ್ಬಿಟ್ಟು ಐ ಗಾಟ್ ದಿಸ್ ಒನ್. ನೆಕ್ಸ್ಟ್ ಒನ್ ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ದಿಸ್ ಒನ್. ಇದನ್ನೇ ನಾನು ಫಸ್ಟ್ ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿದ್ದಿದೆ. ನಂಗೆ ತುಂಬ ಇಷ್ಟ ಆಯಿತು ಬ್ಲ್ಯಾಕು. ಸೊ ಎಲ್ಲದಕ್ಕೂ ಹೋಗುತ್ತೆ ಅಥವಾ ಏನೋ ಥರ ಚೆನ್ನಾಗಿದೆ ಅನಿಸ್ತು. ಹಾಕ್ಕೊಂಡಾಗಲೂ ಚೆನ್ನಾಗಿ ಕಾಣಿಸ್ತು. ಅದಕ್ಕೆ ಐ ಗಾಟ್ ದಿಸ್ ಒನ್ ಇಯರಿಂಗ್ಸು ಅಥವಾ ಈ ಜುವೆಲ್ಸ್ ತೊಗೊಂಡ್ರೆ ನಿಮ್ಗೆ ಯಾರಿಗೂ ಸರ್ಪ್ರೈಸಿಂಗಾಗಿ ಆಗೋದೇ ಇಲ್ಲ. ಸ್ಪೆಷಲಿ ನನ್ನ ಸಬ್ಸ್ಕ್ರೈಬರ್ಸ್ ಅವ್ರಿಗೆ ಗೊತ್ತಿರತ್ತೆ ಸೊ ಎಷ್ಟು ಇಯರಿಂಗ್ಸ್ ತೊಗೋತಾಳೆ ಅನುಷಾ ಅಂತ. ಈಗೀಗಂತೂ ಎಲ್ಲೂ ಹಾಕ್ತಾನೂ ಇಲ್ಲ. ಯಾಕೆ ಹಿಂಗೆ ತೊಗೊಂಡು ಇಟ್ಕೋತಾ ಇದ್ದೀನಿ ಗೊತ್ತಿಲ್ಲ. ಅಂದರೆ ನನಗೆ ಅಷ್ಟು ಕ್ರೇಜ್ ಇದೆ ಇಯರಿಂಗ್ಸ್ದು. ನೋಡೋಣ, ನಾನು ಗಿವ್ ಅವೇ ಎಲ್ಲ ಮಾಡಬೇಕು. ನನ್ನ ಜುವೆಲ್ಸು, ನನ್ನ ಔಟ್ಫಿಟ್ಸು ಪ್ರೀ ಲವ್ಡ್ ಸೇಲ್ ಥರ ಎಲ್ಲ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಯಾವಾಗ ಅದು ಕಾರ್ಯರೂಪಕ್ಕೆ ಬರುತ್ತೆ ನೋಡೋಣ. ಅನೌನ್ಸ್ಮೆಂಟ್ ಅಂತೂ ನಿಮಗೆಲ್ಲರಿಗೂ ಆಗೇ ಆಗುತ್ತೆ. ಆ್ಯಂಡ್ ತುಂಬ ಮಿನಿಮಲ್ ಪ್ರೈಸಸ್ಗೆ ಮಾಡ್ತೀನಿ. ಸೊ ಎಲ್ಲ ಡ್ರೈ ಕ್ಲೀನ್ ಕೊಟ್ಟು ಔಟ್ಫಿಟ್ಸ್ನ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಗಿವ್ ಅವೇನಾ ಅಥವಾ ಪ್ರೀ ಲವ್ ಸೇಲಾ, ಜುವೆಲ್ಸು, ಔಟ್ಫಿಟ್ಟು ಎಲ್ಲ. ಆಮೇಲೆ ಫಿಸಿಕಲ್ಲಾಗೂ ಕೂಡ ಸ್ಟೋರ್ ಥರ ಮಾಡಬೇಕಾ, ಏನು ನಿಮ್ಮನ್ನೆಲ್ಲ ಮೀಟ್ ಆ್ಯಂಡ್ ಗ್ರೀಟ್ ಮಾಡಬೇಕು, ಆಲ್ ದಟ್ ತುಂಬ ಅನ್ಕೊತಾ ಇದ್ದೀನಿ. ಬಟ್ ಆಗ್ತಾಯಿಲ್ಲ. ಪ್ರೀತಮ್ ಇಸ್ ಟೂ ಬ್ಯುಸಿ ಆ್ಯಂಡ್ ಇವನ್ ಐ ಆಮ್ ಬಿಟ್ ಬ್ಯುಸಿ. ಮಂಡ್ಯ ಈ ಕಡೆ ಹಾಗೆ ಹೀಗೆ ಆಗ್ತಾಯಿದೆ. ಇಲ್ಲ, ಸ್ವಲ್ಪ ಲೇಸಿನೆಸ್ ಬಿಟ್ಟು ಸೀರಿಯಸ್ ಆಗಿ ಪ್ಲ್ಯಾನ್ ಮಾಡಬೇಕು, ಕಂಟೆಂಟ್ ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ಐ ವಾಂಟ್ ಟು, ಇವಾಗ ನಾಯ್ಕಾ ಸೇಲ್ ನಡೀತದೆ. ನಾಯ್ಕಾ ಸೇಲ್ಗೆ ಹೋಗಿದ್ದೆ ನಾನು. ನಾಯ್ಕಾದಲ್ಲಿ ಆನ್ಲೈನಲ್ಲೂ ಕೆಲವೊಂದು ಆರ್ಡ್ರ್ ಮಾಡ್ತೀನಿ. ತುಂಬ ಹೊತ್ತು ಟೈಮ್ ಸ್ಪೆಂಡೇ ಮಾಡೋಕ್ಕಾಗಲಿಲ್ಲ. ಹಿಂಗೆ ಹೋದೆ, ಹಿಂಗೆ ಬಂದೆ. ಬಿಕಾಸ್ ಪ್ರೀತಮ್ ಜೊತೆ ಹೋಗ್ಬಿಟ್ಟಿದ್ದೆ ನಾನು ಜಯನಗರ್ಗೆ. ಓ ಮೈ ಗಾಡ್, ಹಿ ವಾಸ್ ಸೋ ಬ್ಯುಸಿ. ವಾಸ್ ಲೈಕ್ ಬೇಗ ಬಾ ಅಂತ ನನಗಲ್ಲೇನೂ ನೋಡೋಕ್ಕಾಗಲಿಲ್ಲ. ಸೊ ನಾಯ್ಕಾದಲ್ಲೂ ಕೆಲವೊಂದು ರೆಕಮೆಂಡೇಷನ್ ಮಾಡೋಣ ವಿಡಿಯೋ ಅಂತ ಅನ್ಕೊತಿದ್ದೀನಿ. ನಾಳೆ ಕ್ಲಾಸ್ ಇರೋದ್ರಿಂದ ನೋಡೋಣ. ನಾಯ್ಕಾ ಸೇಲ್ ಇನ್ನೂ 1 ವೀಕ್ ಮೇಲೆ ಇರುತ್ತಂತೆ. ಸೊ ನೋಡೋಣ,
ವೆನ್ ಐ ಫಿಲ್ಮ್ ವೆನ್ ಐ ಕಂಟೆಂಟ್ ಎಲ್ಲ ಬರೆದು ಸ್ವಲ್ಪ ಎಲ್ಲ ಮಾಡಬೇಕು ಇವತ್ತು. ಯಾ, ಐ ಥಾಟ್ ಐ ಗೋನ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take it, bye. And ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಥವಾ ನಿಮಗೆ ನೆಕ್ಸ್ಟ್ ನಾನು ಏನು ಎಕ್ಸ್ಪ್ಲೋರ್ ಮಾಡಬೇಕು, ಏನು ಮಾಡಬೇಕು, ಅಥವಾ ಯಾವ್ದಾದ್ರು ಫುಡ್ದಾ, ಶಾಪಿಂಗ್ದಾ, ಅಥವಾ ಏನಾದ್ರು ಮೇಕಪ್ ಲುಕ್ ಬೇಕಾ, ಯಾವ ಥರ ವಿಡಿಯೋಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಐ ಆಮ್ ಟ್ರೈಂಗ್ ಟು ಬಿ ಬ್ಯಾಕ್ ಬಿಕಾಸ್ ನಾನು ಇವಾಗ 10 ದಿನಕ್ಕೆ ಒಂದು ವಿಡಿಯೋ ಹಂಗೆ ಹಾಕ್ತಾಯಿದ್ದೆ. ಸೊ ನೋಡೋಣ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅದನ್ನು ಕೂಡ ನೀವು ಇವಾಗ ಹೇಳಿದ್ರೆ ಬೇಗ ಫಿಲ್ಮ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಎಸ್, ಬಾಯ್, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.